ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ನಾನೇ ಸತತವಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸದನದ ಹೊರಗೂ ಒಳಗೂ ನಿರಂತರ ಹೋರಾಟ ಮಾಡಿದ್ದೇನೆ. ಅನೇಕ ಬೇಡಿಕೆಗಳ ಈಡೇರಿಕೆಗೆ ಸ್ಪಂದಿಸಿರುವುದರಿಂದ ಕ್ಷೇತ್ರದ ಗುರುವೃಂದ ನನ್ನೊಂದಿಗೆ ಇದ್ದು ಅವರ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಎಂದು ವಿಧಾನ ಪರಿಷತ್ ಸದಸ್ಯ ಡಾ ವೈ.ಎ. ನಾರಾಯಣಸ್ವಾಮಿ ತಿಳಿಸಿದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಘೋಷಣೆಗೂ ಮುನ್ನವೇ ವಿವಿಧ ಶಿಕ್ಷಕ ಸಂಘಟನೆಗಳೊಂದಿಗೆ ಬಿರುಸಿನ ಪ್ರಚಾರ ಆರಂಭಿಸಿರುವ ಅವರು ನಗರ ಹಾಗೂ ತಾಲೂಕಿನ ವಿವಿಧ ಪ್ರೌಢಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿ ಮತಯಾಚಿಸಿ ಮಾತನಾಡಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಡಿಸೆಂಬರ್ ಒಳಗೆ 7ನೇ ವೇತನ ಆಯೋಗ ಒಪಿಎಸ್ ಜಾರಿ ಮಾಡುವ ಭರವಸೆ ಈಡೇರಿಸುವುದಾಗಿ ತಿಳಿಸಿ ಇದೀಗ ವಿಫಲವಾಗಿದೆ. ಜತೆಗೆ ಒಪಿಎಸ್ ಜಾರಿಯ ತನ್ನ ಪ್ರಣಾಳಿಕೆಯಿಂದಲೂ ಹಿಂದೆ ಸರಿದಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಸರ್ಕಾರ ಶಿಕ್ಷಕರು ಮತ್ತು ನೌಕರರಿಗೆ ನೀಡಿರುವ ಭರವಸೆ ಈಡೇರಿಸಬೇಕು ಅಂತ ಒತ್ತಾಯಿಸಿ ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಎನ್ಪಿಎಸ್ ರದ್ದು, ಒಪಿಎಸ್ ಜಾರಿ ಮಾಡುವ ಭರವಸೆ ನೀಡಿತ್ತು. ಇದನ್ನು ಕಾರ್ಯಗತಗೊಳಿಸಲು ಮುಂದಾಗಿಲ್ಲ ಅಂತ ಟೀಕಿಸಿದ್ರು. ವೈ.ಎನ್ ಸರ್ ಅವರಿಗೆ ನಾವು ಓಟನ್ನು ನೀಡ್ತೀವಿ, ಮತ್ತೆ ಅವರು ಬರಲಿ ಅನ್ನೋದು ನಮ್ಮೆಲ್ಲರ ಆಶ್ವಾಸನೆ ಸರ್. ಸ್ಕೂಲ್ಗೆ ಏನಕ್ಕೋಸ್ಕರ ಭೇಟಿ ಮಾಡಿ ಮೇಡಮ್? ಏನಕ್ಕಂದರೆ ಶಾಲೆ ವಿಸಿಟ್ ಇತ್ತು. ಅದಾದ ನಂತರ ಎಲ್ಲ ಟೀಚರ್ಸ್ನನ್ನು ಮಾತಾಡಿ ಅವರು ನಮ್ಮ ಶಾಲೆಗೆ ಸುಮಾರು ಒಂದು 20 ವರ್ಷದಿಂದ ಬೇಕಾದಂಥ ಸಹಾಯಗಳನ್ನು ಮಾಡಿದ್ದಾರೆ. ನಮ್ಮ ಶಾಲೆಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳನ್ನು ಕೇಳಿದಾಗ ಮುಂದೆ ಬಂದು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈಗ ರೀಸೆಂಟಾಗಿ ಒಂದು 4 ಲಕ್ಷವನ್ನು ಲ್ಯಾಬ್ಗೋಸ್ಕರ ಅವರು ಸಹಾಯ ಧನವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕಿಂದ ಅದು ಕೆಲಸವನ್ನು ಸ್ಟಾರ್ಟ್ ಮಾಡಿಸ್ತೀವಿ ಸರ್. ನೆಕ್ಸ್ಟ್ ಎಲೆಕ್ಷನ್ಗೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಮಾಡ್ತೀವಿ ಸರ್, ಖಂಡಿತ. ನೀವೇ ಹೇಳಿ, ಅವ್ರಿಗೆ ವೈಎನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೋಮಣ್ಣ ನೀವು ಹೋಗು. ಗಲಾಟೆ ಮಾಡಿ ನಾವು ಗೌರವ ಪ್ರಶ್ನೆ ಇದ್ರು, ಆಮೇಲೆ ನಂಬಿಕೆ ಇಲ್ವಾ, ಪಾಠ ಮಾಡೋದು ನಾವು, ಕಾಲೇಜ್ ಮಾಡೋದು ನಾವು, ಎಕ್ಸಾಮ್ ಮಾಡೋಂಗಿಲ್ಲ. ಹೆಂಗೆ ರೆಕಾರ್ಡ್ ಜಾಸ್ತಿ ಮಾಡಬೇಡ, ಭಾರಿ ಸೀರಿಯಸ್ ಗಲಾಟೆ ಮಾಡಿದ್ದೆ. ನೋಡಕ್ ಬಂದಿದ್ದೀನಿ, ಎಲ್ಲ ಖುಷಿ ಇದೆ ನೋಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಣ್ಣ ತಮ್ಮ ನೋಡಕ್ ಬರ್ತಾರೆ ನಾನು ಫಸ್ಟ್ ಟೈಮ್ ಬಂದಿದ್ದೀನಾ? ನನಗಿಂತ ಜಾಸ್ತಿ ಬರಕ್ಕೆ ಸಾಧ್ಯನಾ? ಥ್ಯಾಂಕ್ ಯು. ನಿಮ್ಮೆಲ್ಲರೂ ಆಶೀರ್ವಾದ ಕೊಡಕ್ಕೆ ಬಂದಿದ್ದೀನಿ. ಕವಿತಾ, ನಿಮ್ಮೆಲ್ಲರೂ ಆಶೀರ್ವಾದ ಕೊಡಕ್ಕೆ ಬಂದಿದ್ದೀನಿ. ಏನಮ್ಮ ಎಲ್ರಿಗೂ ಆ ಕಡೆ ಈ ಕಡೆ ತನಕ ಎಲ್ರಿಗೂ ಸಮಾಧಾನ ಇದೆಯಾ? ನಂಗೆ ಸಹಾಯ ಮಾಡ್ತೀರಾ? ಎಲ್ಲ ಧನ್ಯವಾದ. ನೀವೆಲ್ಲ ಕೆಲಸ ಮಾಡ್ತೀರಾ ಬಿಡಿ. ನೋಡಮ್ಮ, ನಿಮ್ಮೆಲ್ಲರ ಕೆಲಸ ಏನು ಇಲಾಖೆಯಲ್ಲಿ ಕೆಲಸ ಇದೆಯೋ ನಿಮ್ಗೆ ತಗ್ಗಬೇಕಾದ. ಜೂನ್ ತಿಂಗಳಲ್ಲಿ ಚುನಾವಣೆ ಇದೆ, MLC ಚುನಾವಣೆ ಇದೆ. ನಾನು MLC ಎಲೆಕ್ಷನ್ನಲ್ಲಿ 4ನೇ ಬಾರಿಗೆ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೇನೆ. ನೀವೆಲ್ಲರೂ ಸಹಕಾರ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೋರ್ಟ್ಗೊಳಗೆ ಬಂದಿದ್ದೇನೆ. ಆಗ್ಬೋದಾ? ಖಂಡಿತ ಸರ್. ನಿಮಗೆಲ್ಲರಿಗೂ ಕೊರೋನಾ ಸಂದರ್ಭದಲ್ಲಿ ಆ ಕಾಲದಲ್ಲಿ ಯಾರ್ಯಾರು ಸ್ಟ್ಯಾಟ್ಸ್ ಅಲ್ಲಿ ಎಂಟ್ರಿ ಆಗಿ ಹೆಸರಿತ್ತೋ ಅವ್ರಿಗೆಲ್ಲರಿಗೂ 5,000 ರೂಪಾಯಿ ಗೌರ್ಮೆಂಟ್ ಕೊಡಿಸಿದ್ದೀವಿ. ನಿಮ್ಮಲ್ಲಿ ಎಷ್ಟು ಜನ ಬಂದಿರೋ ಗೊತ್ತಿಲ್ಲ ನನಗೆ. ಪ್ಯೂರ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ 100 ಕೋಟಿ ರೂಪಾಯಿ ಮಾರ್ಚ್ 5,000 ರೂಪಾಯಿ ಕೊಡಿಸಿದ್ದೀವಿ. ಬಟ್ ನಿಮ್ಮಲ್ಲಿ ಎಂಟ್ರಿ ಆಗಿದೆಯೋ ಗೊತ್ತಿಲ್ಲ. ದುಡ್ಡು ಬಂದಿರ್ಬೇಕಲ್ಲ, ಹಾಗಾದ್ರೆ ಕೆಲವು ಬಂದು ಕೆಲವು ಬಂದಿಲ್ಲ. ಆಮೇಲೆ ಆ ಕಾಲದಲ್ಲಿ ನಮ್ಮ ಉದಯ ಕಾಲೇಜಲ್ಲೇ ಫುಡ್ ಕಿಟ್ಸ್ ಎಲ್ಲ ಕೊಡ್ತೀವಿ. ಸುಮಾರು ನನ್ನ ಕ್ಷೇತ್ರದಲ್ಲಿ 40,000 ಶಿಕ್ಷಕರಿಗೆ ಫುಡ್ ಕಿಟ್ ಕೊಟ್ಟಿದ್ದೇವೆ. ಇದೆಲ್ಲ ದೊಡ್ಡ ಸ್ಕೇಲ್. ಆದರೆ ಕಷ್ಟ ಬಂದಾಗ ನಿಮ್ಮ ಜೊತೆ ಇದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ, ಜೊತೆಗೆ ಸ್ಮಾಲ್ ಅವಾರ್ಡ್ಸ್ ಟೋಕನ್ ಆಫ್ ಕಾನ್ಫಿಡೆನ್ಸ್ ಇವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಒಂದೇ ಒಂದು ಆಸೆ ಇದೆ, ಡ್ಯೂಲಿ ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ಗೆ ಮತ್ತು ಏಡೆಡ್ ಸ್ಕೂಲ್ ಟೀಚರ್ಸ್ಗೆ ಒಂದು ಹೆಲ್ತ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿ ಪಾಸ್ಟ್ 3 years ಇಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೆಲ್ತ್ ಕವರೇಜಲ್ಲಿ ಏನೇ ಕಾಯಿಲೆ ಬಂದು ಯಾವುದೇ ಆಸ್ಪತ್ರೆಗೆ ಹೋದ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುವ ಹಾಗೆ ಮಾಡಬೇಕು ಅಂತೇಳಿ. ಈಗ ಈ ರಾಜ್ಯದಲ್ಲಿ 7 ಲಕ್ಷ ಜನ ಇದ್ದಾರೆ ನಿಮ್ಮಂತ ಡ್ಯೂಲಿ ಅನ್ಎಡೆಡ್ ಏಡೆಡ್ ಸ್ಕೂಲ್ ಟೀಚರ್ಸು.
ಹಾಗಾಗಿ ಅವ್ರಿಗೆಲ್ರಿಗೂ ಇವಾಗ ಕಷ್ಟ ಏನಂದ್ರೆ ನಿಮಗೆ ಈಗ ನೀವು APL ಅಲ್ಲ BPL ಅಲ್ಲ BPL. ಅದೇ ಇದ್ದೀರಿ. ಹಾಗಾಗಿ APL ಇದ್ರೆ CM ರಿಲೀಫ್ ಫಂಡ್ ಬರಲ್ಲ, ಸರ್ಕಾರ ಸವಲತ್ತು ಸಿಗಲ್ಲ. ನೀವು ಮೇಷ್ ಹೋದ ತಕ್ಷಣ ನೀವು BPL ಹೋಗ್ರಿ APL ಕೊಡಲ್ಲ ಅಂತಾರೆ. ಈ ಸಮಸ್ಯೆಗೆ ಬಗ್ಗೆ ನೀವೆಲ್ಲ ಒದ್ದಾಡ್ತಾ ಇದ್ದೀರಿ ಅಲ್ಲಂದ್ರೆ. ಹಾಗಾಗಿ ನಿಮ್ಗೆಲ್ಲೂ ಒಂದು ಹೆಲ್ತ್ ಕವರೇಜ್ ಮಾಡಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ನಮ್ಮೇಲೆ ವಿಶ್ವಾಸ ಇಡಿ. ಗೋಪಾಲಪ್ಪನವರು ಎಲ್ಲ ಬಹಳ ಆತ್ಮೀಯರು, ನಿಮ್ಮೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕಾಲೇಜಲ್ಲಿ ಚೆನ್ನಾಗಿ ಕಾಲೇಜ್ ಕಟ್ಟಿದ್ದಾರೆ. ನಾವು ನಿಮ್ಗೆಲ್ಲ ಶುಭವಾಗಲಿ. ಹಾಗಾಗಿ ದಯವಿಟ್ಟು ನನಗೆ ಸಹಾಯ ಮಾಡಬೇಕು ಕೋರ್ಕೊಳ್ತೇನೆ. ಚುನಾವಣೆಯಲ್ಲಿ ಬಂದಾಗ ದಯವಿಟ್ಟು ಓಟ್ ಹಾಕಿ ಬನ್ನಿ. ರಿಜಿಸ್ಟ್ರೇಷನ್ ಆಗಿದೆ ಓಟ್ ಇಲ್ಲಿ ಎಲ್ಲ ಆಗಿದೆಯಲ್ಲ? ಎಷ್ಟಾಗಿದೆ? 60. ಟೀಚರ್ಸ್ಗೂ ಆಗಿದೆ. ಜೂನ್ ತಿಂಗಳಲ್ಲಿ ಚುನಾವಣೆ ಇದೆ, MLC ಚುನಾವಣೆ ಇದೆ. ನಾನು MLC ಎಲೆಕ್ಷನ್ನಲ್ಲಿ 4ನೇ ಬಾರಿಗೆ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೇನೆ. ನೀವೆಲ್ಲರೂ ಸಹಕಾರ ಮಾಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೊಳಕ್ಕೆ ಬಂದಿದ್ದೇನೆ. ಆಗ್ಬೋದಾ? ಖಂಡಿತ ಸರ್. ನಿಮಗೆಲ್ಲರಿಗೂ ಕೊರೋನಾ ಸಂದರ್ಭದಲ್ಲಿ ಆ ಕಾಲದಲ್ಲಿ ಯಾರ್ಯಾರು ಸ್ಟ್ಯಾಟ್ಸ್ ಅಲ್ಲಿ ಎಂಟ್ರಿ ಆಗಿ ಹೆಸರಿತ್ತೋ ಅವ್ರಿಗೆಲ್ಲರಿಗೂ 5,000 ರೂಪಾಯಿ ಗೌರ್ಮೆಂಟ್ ಕೊಡಿಸಿದ್ದೀವಿ. ನಿಮ್ಮಲ್ಲಿ ಎಷ್ಟು ಜನ ಬಂದಿದೆ ಗೊತ್ತಿಲ್ಲ ನನಗೆ. ಪ್ಯೂರ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ 100 ಕೋಟಿ ರೂಪಾಯಿ ಮಾಸಿ 5,000 ರೂಪಾಯಿ ಕೊಡಿಸಿದ್ದೀವಿ. ಬಟ್ ನಿಮ್ಮಲ್ಲಿ ಎಂಟ್ರಿ ಆಗಿದೆಯೋ ಗೊತ್ತಿಲ್ಲ, ದುಡ್ಡು ಬಂದಿರ್ಬೇಕಲ್ಲ. ಹಾಗಾದ್ರೆ ಕೆಲವು ಬಂದಿದೆ, ಕೆಲವು ಬಂದಿಲ್ಲ. ಆಮೇಲೆ ಆ ಕಾಲದಲ್ಲಿ ನಮ್ಮ ಉದಯ ಕಾಲೇಜಲ್ಲೇ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತೀವಿ ಸುಮಾರು. ನನ್ನ ಕ್ಷೇತ್ರದಲ್ಲಿ 40,000 ಶಿಕ್ಷಕರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ. ಇದೆಲ್ಲ ದೊಡ್ಡ ಸ್ಕೇಲ್. ಆದ್ರೆ ಕಷ್ಟ ಬಂದಾಗ ನಿಮ್ಮ ಜೊತೆ ಇದೀವಿ ಅಂತ ತೋರಿಸ್ಕೊಳ್ಳೋಕೆ, ಜೊತೆಗೆ ಸ್ಮಾಲ್ ಅವರ್ಸ್ ಟೋಕನ್ ಆಫ್ ಕಾನ್ಫಿಡೆನ್ಸ್ ಇವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಒಂದೇ ಒಂದು ಆಸೆ ಇದೆ, ಡ್ಯೂಲಿ ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ಗೆ ಮತ್ತು ಏಡೆಡ್ ಸ್ಕೂಲ್ ಟೀಚರ್ಸ್ಗೆ ಒಂದು ಹೆಲ್ತ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿ ಪಾಸ್ಟ್ 3 years ಇಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಹೆಲ್ತ್ ಕವರೇಜಲ್ಲಿ ಏನೇ ಕಾಯಿಲೆ ಬಂದರೂ ಯಾವುದೇ ಆಸ್ಪತ್ರೆಗೆ ಹೋದ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುವ ಹಾಗೆ ಮಾಡಬೇಕು ಅಂತೇಳಿ. ಈಗ ಈ ರಾಜ್ಯದಲ್ಲಿ 7 ಲಕ್ಷ ಜನ ಇದ್ದಾರೆ ನಿಮ್ಮಂತ ಡ್ಯೂಲಿ ಅನ್ಎಡೆಡ್ ಏಡೆಡ್ ಸ್ಕೂಲ್ ಟೀಚರ್ಸು. ಹಾಗಾಗಿ ಅವ್ರಿಗೆಲ್ರಿಗೂ ಇವಾಗ ಕಷ್ಟ ಏನಂದ್ರೆ ನಿಮಗೆ ಈಗ ನೀವು APL ಅಲ್ಲ BPL ಅಲ್ಲ BPL. ಇದ್ದೀರಿ. ಹಾಗಾಗಿ APL ಇದ್ರೆ CM ರಿಲೀಫ್ ಫಂಡ್ ಬರಲ್ಲ, ಸರ್ಕಾರ ಸವಲತ್ತು ಸಿಗಲ್ಲ. ನೀವು ಮೇಷ್ ಹೋದ ತಕ್ಷಣ ನೀವು BPL ಹೋಗ್ರಿ APL ಕೊಡಲ್ಲ ಅಂತಾರೆ. ಈ ಸಮಸ್ಯೆಗೆ ಬಗ್ಗೆ ನೀವೆಲ್ಲ ಒದ್ದಾಡ್ತಾ ಇದ್ದೀರಿ ಅಲ್ಲಂದ್ರೆ. ಹಾಗಾಗಿ ನಿಮ್ಗೆಲ್ಲೂ ಒಂದು ಹೆಲ್ತ್ ಕವರೇಜ್ ಮಾಡಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ನಮ್ಮೇಲೆ ವಿಶ್ವಾಸ ಇಡಿ. ಗೋಪಾಲಪ್ಪನವರು ಎಲ್ಲ ಬಹಳ ಆತ್ಮೀಯರು, ನಿಮ್ಮೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಕಾಲೇಜಲ್ಲಿ ಚೆನ್ನಾಗಿ ಕಾಲೇಜ್ ಕಟ್ಟಿದ್ದಾರೆ. ನಾವು ನಿಮ್ಗೆಲ್ಲ ಶುಭವಾಗಲಿ. ಹಾಗಾಗಿ ದಯವಿಟ್ಟು ನನಗೆ ಸಹಾಯ ಮಾಡಬೇಕು ಕೋರ್ಕೊಳ್ತೇನೆ. ಚುನಾವಣೆಯಲ್ಲಿ ಬಂದಾಗ ದಯವಿಟ್ಟು ಓಟ್ ಹಾಕಿ ಬನ್ನಿ. ರಿಜಿಸ್ಟ್ರೇಷನ್ ಆಗಿದೆ ಓಟ್ ಇಲ್ಲಿ ಎಲ್ಲ ಆಗಿದೆಯಲ್ಲ? ಎಷ್ಟಾಗಿದೆ? 60. ಟೀಚರ್ಸ್ಗೂ ಆಗಿದೆ. ಸೊ ಹಾಗಾದ್ರೆ ನೀವು ಯಾರು ಓಟ್ ಇದೆಯೋ ಅವರೆಲ್ಲ ಬಂದು ದಯವಿಟ್ಟು ಓಟ್ ಹಾಕಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಓಟ್ ಯಾರಿಗೆ ಹಾಕ್ತೀರಿ? ಯಾರಿಗೆ ಹಾಕ್ತೀರಿ? ನನ್ನ ಹೆಸರು ಗೊತ್ತಿಲ್ಲ. ನನ್ನ ಹೆಸರು ಡಾಕ್ಟರ್ ವೈ ನಾರಾಯಣ ಸ್ವಾಮಿ ಅಂತ. ನನಗೆ ಓಟ್ ಹಾಕ್ತೀರಾ? ಧನ್ಯವಾದ.